ಚಿನಿ ಮೇಲ್ಮೈ ಭಾಗದಲ್ಲೇ ಇಟ್ಕೋಬೇಕು ನಾವು. ಇದು ಇಟ್ಕೊಂಡ್ರೆ ಈಗ ಕೆಳಗಡೆ ಇರ್ತಕ್ಕಂಥ ಹಗ್ಗವನ್ನು ಇದನ್ನೇನಪ್ಪ ಅಂದ್ರೆ ನೇರವಾಗಿ ಇಟ್ಕೋಬೇಕು. ಇದು ಆದ್ಮೇಲೆ ಇದು ಒಂದ್ ಸುತ್ತು, ಇದು 2 ಸುತ್ತು. ಇದೆರಡಾದ್ಮೇಲೆ 2 ಹಗ್ಗಗಳೇನಿದೆ ಇದರ ಕೆಳಗಡೆಯಿಂದ ಅಂದ್ರೆ ಕೆಳಗಡೆಯಿಂದ ಒಳಗಡೆ ತಗೋರಿಂದ ಹಿಂಗ್ ಪ್ಲಸ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇದರ ಅಪೋಸಿಟ್ ಮತ್ತು ಇದರ ಅಪೋಸಿಟ್ ಏನಂದ್ರೆ ನಾವು ಸ್ವಲ್ಪ ಎಳ್ಕೋಬೇಕು. ಎಷ್ಟು ಪರ್ಸೆಂಟ್ ಇಡಬೇಕು? ಒಂದು 60%. ಭಾಳ ಬೇಡ, 60% ಇಡಬೇಕು ಇಷ್ಟೇ. ಇದಾದ್ಮೇಲೆ ಇದು ಸ್ವಲ್ಪ ಉಳಿತದೆ. ಇದಕ್ಕೇನಪ್ಪ ಅಂದ್ರೆ ಚಿಕ್ಕದ್ ಮಾಡ್ಕೋಬೇಕು. ಇದು ಚಿಕ್ಕದ್ ಮಾಡ್ಕೋಬೇಕು. ಇದು ಹಳೆ ಹಗ್ಗದ ಏನು ಉರಿ ಬಿಡಲ್ಲ, ಹೊಸ ಇದ್ರೆ ಉರಿ ಬೀಳ್ತದೆ. ಸ್ವಲ್ಪ ಇದನ್ನು ಬಿಡಿಸ್ಬೇಕು. ಈಗ ಇಲ್ಲ ಗಂಟು ಹಾಕತ್ತದ ಇಲ್ಲಿ ಕೂಡ. ಇದನ್ನು ಸ್ವಲ್ಪ ಬಿಡಿಸ್ಬೇಕು. ಬಿಡಿಸಿದ್ರೆ ಏನಾಗುತ್ತೆ ನೋಡಿ, ಇದು ಹಿಂಗೆ ಈ ತರ ಹೋಗುತ್ತೆ. ಇದಾದ್ಮೇಲೆ ಮತ್ತೆ ಆಮೇಲೆ ಏನಂದ್ರೆ ಇದನ್ನು ಪೂರ ತುದಿಯಲ್ಲಿ ಮೇಲೆ ಹೋಗಿ ಕಟ್ಟಬೇಕು. ಮೊದಲು ಹಳೆ ಪದ್ಧತಿ ಹೆಂಗಿತ್ತಂದ್ರೆ ಇಲ್ಲೇ ಮಧ್ಯದಲ್ಲಿ ಕಟ್ಟಿ ಬಿಡಿಸಿದ್ರು. ಆಮೇಲೆ ಅತಿಥಿಗಳು ಬಂದಾಗ ಮಾತ್ರ ಏರಿಸ್ತಿದ್ರು. ಅವಾಗ ಅವಸರದಲ್ಲಿ ಏನಪ್ಪಾ ಅಂದ್ರೆ ಇದು ಹೋಗೋದು ಇದು ಹೋಗ್ತದೆ ಉದ್ದೇಶಕ್ಕಂತ ಅದ್ರ ಸಲ ಏನ್ ಮಾಡಿದ್ರೆ ಈಗಿನ ಒಂದು ಫ್ಲಾಗ್ ಕೋಡ್ ನಿಯಮದ ಪ್ರಕಾರ ಇದೇನಪ್ಪಾ ಅಂದ್ರೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಇದನ್ನು ನೋಡ್ಕೊಂತ ಏನಪ್ಪಾ ಅಂದ್ರೆ ಪೂರ ತುದಿಯಲ್ಲಿ ಹೋಗಿ ಕಟ್ಟಿ ಬಿಡೋದು. ಗೆಸ್ಟ್ಗಳು ಬಂದಾಗ ಇದು ಹೇಳಿದ್ರೆ ಮಾತ್ರ ಒಂದು ಕೊಡೋದು ಅಷ್ಟೇ. ಸರಿನಾ? ಇದೊಂದು ಕೊಡೋದು. ಈಗ ಬರೀ ಯಾರು ಯೋಜನೆ ಮಾಡ್ತೀರಿ? ಹೇಳಿ ಸರ್, ಜೋರ ಹೇಳಿ. ಆಯ್ತಲ್ಲ, ಸರಳವಾಗಿ ಆಯ್ತಲ್ಲ. ಇಬ್ರು ಹೆಣ್ಮಕ್ಳು ಬರ್ತಾರೆ, ಹೆಣ್ಮಕ್ಳು ಕಟ್ಬೇಕು ಅಷ್ಟೇ. ನೀವೇ ಹಾಕ್ಬೇಕು, ನಾವು ಹಾಕ್ಸಂಗಿಲ್ಲ.